ಬೆಣ್ಣೆಕಲ್ ಆರೋಗ್ಯ ಕೇಂದ್ರಕ್ಕೆ ಬೇಕಿದೆ ಚಿಕಿತ್ಸೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಆಗ್ತಾ ಇದೆ. ಆರೋಗ್ಯ ಕೇಂದ್ರಕ್ಕೆ ಬೇಕಿದೆ ಚಿಕಿತ್ಸೆ. ಶಿಥಿಲಗೊಂಡ ಬೆಣ್ಣೆಕಲ್ ಪ್ರಾಥಮಿಕ ಆರೋಗ್ಯ ಕೇಂದ್ರ. ಉದುರಿ ಬೀಳ್ತಾ ಇವೆ ಗೋಡೆ ಚಕ್ಕೆಗಳು, ಜಿನುಗುತ್ತಿದೆ ನೀರು. ವಿಜಯನಗರ ಜಿಲ್ಲೆ ಬೆಣ್ಣೆಕಲ್ ಗ್ರಾಮದ ಆಸ್ಪತ್ರೆಯ ದುಸ್ಥಿತಿ ಇದು. ಆಸ್ಪತ್ರೆಯೋ ಅಥವಾ ಮೃತ್ಯು ಆಹ್ವಾನದ ಕೂಪವ ಗೊತ್ತಾಗ್ತಾ ಇಲ್ಲ. ಮೇಲೆಲ್ಲ ತಳಕು ಒಳಗೆಲ್ಲ ಉಳುಕು ಎಂಬಂತಾದೆ ಈ ಆಸ್ಪತ್ರೆ. ನಿರ್ವಹಣೆ ಇಲ್ಲದೆ ಸಂಪೂರ್ಣವಾಗಿ ಹಾಳಾಗಿದೆ ಈ ಆಸ್ಪತ್ರೆ ಗೋಡೆಗಳು. ನಿತ್ಯ ನೂರಾರು ರೋಗಿಗಳು ದಾಖಲಾದ್ರೂ ಕೂಡ ಚಿಕಿತ್ಸೆ ಅಷ್ಟಕ್ಕಷ್ಟೇ ಅನ್ನೋ ರೀತಿಯಾಗಿ ಇಲ್ಲಿ ಇರುವಂತದ್ದು. ಜೊತೆಗೆ ಆರೋಗ್ಯ ಕೇಂದ್ರ ದುರಸ್ತಿಗೆ ಸಾರ್ವಜನಿಕರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಈ ಆರೋಗ್ಯ ಕೇಂದ್ರದ ದುಸ್ಥಿತಿ ಮಾಡಬೇಕು ಅಂತ ಈಗ ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ಸರಿಯಾದ ನಿರ್ವಹಣೆ ಇಲ್ಲದೆ ವಿಜಯನಗರ ಜಿಲ್ಲೆ ಬೆಣ್ಣೆಕಲ್ ಪ್ರಾಥಮಿಕ ಆರೋಗ್ಯ ಕೇಂದ್ರವು ಶಿಥಿಲಾವಸ್ಥೆಯನ್ನ ತಲುಪಿದೆ. ರೋಗಿಗಳಿಗೆ ಚಿಕಿತ್ಸೆ ನೀಡಬೇಕಾದ ಆಸ್ಪತ್ರೆಯ ಕಟ್ಟಡಕ್ಕೆ ಇದೀಗ ಸೂಕ್ತ ಚಿಕಿತ್ಸೆ ನೀಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆಸ್ಪತ್ರೆ ಕಟ್ಟಡ ನಿರ್ಮಾಣವಾಗಿ ವರ್ಷಗಳೇ ಉರುಳಿದ್ರೂ ಕೂಡ ಸೂಕ್ತ ನಿರ್ವಹಣೆ ಇಲ್ಲ ಅಂತ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಏನೋ ನಿರ್ವಹಣೆ ಇಲ್ಲದ ಕಾರಣ ಗೋಡೆಯ ಗಾರೆಗಳು ಉದುರಿ ಬೀಳ್ತಾ ಇವೆ. ಮೇಲೆಲ್ಲ ತಳಕು ಒಳಗೆ ಉಳುಕು ಎಂಬ ಗಾದೆ ಮಾತಿನಂತೆ ಆಸ್ಪತ್ರೆಯ ಕಟ್ಟಡವಿದೆ. ರೋಗಿಗಳು ಆತಂಕದಲ್ಲಿ ಚಿಕಿತ್ಸೆ ಪಡೆಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಏನು 6 ಬೆಡ್ಗಳ ವ್ಯವಸ್ಥೆ ಇರುವ ಪ್ರಾಥಮಿಕ ಆಸ್ಪತ್ರೆಯಲ್ಲಿ ನೂರಾರು ಸಮಸ್ಯೆಗಳಿದ್ದು ಸರಿಪಡಿಸಬೇಕು ಅಂತ ಈಗ ಒತ್ತಾಯವನ್ನ ಮಾಡಲಾಗ್ತಾ ಇದೆ. ನಮಗೆ ಏನಾದ್ರೂ ಆರೋಗ್ಯದಲ್ಲಿ ಸಮಸ್ಯೆ ಇದ್ರೆ ಅದಕ್ಕೆ ನಾವು ಚಿಕಿತ್ಸೆ ಪಡೆಯೋಕೆ ಅಂತ ಆಸ್ಪತ್ರೆಗೆ ಹೋಗ್ತೀವಿ. ಇಲ್ಲಿ ಆಸ್ಪತ್ರೆಯಲ್ಲೇ ಬಹಳಷ್ಟು ಸಮಸ್ಯೆಗಳಿರೋದ್ರಿಂದ ಆಸ್ಪತ್ರೆಗೆ ಒಂದು ರೀತಿಯಾಗಿ ಟ್ರೀಟ್ಮೆಂಟ್ ಅವಶ್ಯಕತೆ ಇರುವಂತದ್ದು. ಬಹಳಷ್ಟು ಈಗ ಅಲ್ಲಿ ಏನ್ ಕಟ್ಟಡ ಇದೆ ಆ ಕಟ್ಟಡ ಸರಿಯಾಗಿ ನಿರ್ವಹಣೆ ಆಗ್ತಾ ಇಲ್ಲ. ಒಂದ್ ರೀತಿಯಾಗಿ ಕಟ್ಟಡ ದುರಸ್ತಿಗೆ ಬಂದಿದೆ ಅಂತ ಹೇಳ್ಬೋದು. ಇದು ಆಸ್ಪತ್ರೆಯೋ ಇಲ್ವೋ ಅನ್ನೋ ಒಂದು ಪ್ರಶ್ನೆ ಈಗ ಕಾಡ್ತಾ ಇರುವಂತದ್ದು. ದೃಶ್ಯದಲ್ಲಿ ನೋಡ್ತಾ ಇದೀವಿ, ಮೇಲೆಲ್ಲ ತಳುಕು ಒಳಗೆಲ್ಲ ಉಳುಕು ಎಂಬಂತಿದೆ ಈ ಆಸ್ಪತ್ರೆಯ ಪರಿಸ್ಥಿತಿ. ನಿರ್ವಹಣೆ ಇಲ್ಲದೆ ಸಂಪೂರ್ಣವಾಗಿ ಆಸ್ಪತ್ರೆಯ ಗೋಡೆಗಳು ನಾಶವಾಗಿರುವಂತದ್ದು. ರೋಗಿಗಳಿಗೆ ಚಿಕಿತ್ಸೆ ನೀಡಬೇಕಾದ ಆಸ್ಪತ್ರೆಯ ಕಟ್ಟಡಕ್ಕೆ ಈಗ ಸೂಕ್ತ ಚಿಕಿತ್ಸೆ ನೀಡಬೇಕಾದಂತಹ ಪರಿಸ್ಥಿತಿ ಈಗ ನಿರ್ಮಾಣವಾಗ್ತಾ ಇದೆ. ಇದು ಬಹಳಷ್ಟು ಆಕ್ರೋಶಕ್ಕೆ ಕೂಡ ಈಗ ಕಾರಣವಾಗಿದೆ. ಆಸ್ಪತ್ರೆ ಕಟ್ಟಿ ವರ್ಷಗಳೇ ಕಳೆದಿದೆ, ಆದ್ರೆ ನಿರ್ವಹಣೆ ಮಾತ್ರ ಆಗ್ತಾ ಇಲ್ಲ. ಹೆಸರಿಗೆ ಮಾತ್ರ ಇದು ಪ್ರಾಥಮಿಕ ಆರೋಗ್ಯ ಕೇಂದ್ರ, ಆದ್ರೆ ಇಲ್ಲಿ ಯಾವುದೇ ಸೌಲಭ್ಯಗಳಿಲ್ಲ. ಸಮಸ್ಯೆಗಳೇ ಇಲ್ಲಿ ನೂರಾರಿದೆ. ಸರಿಪಡಿಸ್ಬೇಕು ಅಂತ ಈಗ ಬಹಳಷ್ಟು ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ದಿನನಿತ್ಯ ನೂರಾರು ರೋಗಿಗಳು ಬರ್ತಾರೆ ಇಲ್ಲಿಗೆ, ಆದ್ರೆ ಅವರಿಗೆ ಸರಿಯಾದ ರೀತಿಯಲ್ಲಿ ಚಿಕಿತ್ಸೆ ಲಭ್ಯವಾಗ್ತಾ ಇಲ್ಲ. ಇದು ರೋಗಿಗಳು ನೀಡ್ತಾ ಇರುವಂತಹ ಒಂದಷ್ಟು ಆಕ್ರೋಶ. ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, ಇನ್ನಾದ್ರೂ ಎಚ್ಚೆತ್ಕೊಳ್ತಾರ ಅಧಿಕಾರಿ ಅಂತ ಕಾದು ನೋಡ್ಬೇಕಿದೆ. ಏನೋ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲು ನಮ್ಮ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಬಸವರಾಜ್, ಈಗ ವಿಜಯನಗರ ಜಿಲ್ಲೆ ಬೆಣ್ಣೆಕಲ್ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಸ್ವಲ್ಪ ಟ್ರೀಟ್ಮೆಂಟ್ ಕೊಡುವ ಅವಶ್ಯಕತೆ ಇದೆ. ಏನೆಲ್ಲ ಸಮಸ್ಯೆಗಳಿದೆ ಅಂತ ಅಲ್ಲಿ? ಎಸ್ ರಾಧಿಕಾ, ನಾವು ನೋಡ್ತಾ ಇದ್ದಂಗೆ ಈಗ ವಿಜಯನಗರ ಜಿಲ್ಲೆ ಬೆಣ್ಣೆಕಲ್ ಗ್ರಾಮದಲ್ಲಿ ಯಾವ ರೀತಿಯಾಗಿ ಒಂದು ಮೂಲಭೂತ ಸೌಕರ್ಯ ಆಗಿರ್ಬೋದು ಹಾಗೂ ಏನು ಆಸ್ಪತ್ರೆಗೆ ಬರುವಂತ ಟ್ರೀಟ್ಮೆಂಟ್ ಅನ್ನು ತೆಗೆದುಕೊಂಡು ಬರುವಂತ ಸಾರ್ವಜನಿಕರು ಕೈಯಲ್ಲೇ ಜೀವ ಹಿಡ್ಕೊಂಡು ಬರುವಂತ ಪರಿಸ್ಥಿತಿ ಉಂಟಾಗ್ತಾ ಇದೆ. ಯಾಕೆ ಅಂತಂದ್ರೆ ಆ ಆಸ್ಪತ್ರೆಯಲ್ಲಿ ಮೇಲಿನ ಚಾವಣಿ ಕುಸಿದು ಬೀಳ್ತಾ ಇದೆ. ಯಾವಾಗ ಯಾವ ಪೇಷಂಟ್ಗೆ ಯಾವ ತರ ಕುಸಿದು ಬೀಳುತ್ತೆ ಅಂತ ಇದುವರೆಗೂ ಗೊತ್ತಾಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಮಳೆ ಬಂದ್ರೆ ಯಾವ ವ್ಯಕ್ತಿ ಯಾವಾಗ ಸಾವನ್ನಪ್ಪ ಅನ್ನೋದು ಖಚಿತವಾಗ್ತಾ ಇದೆ. ಈಗ ನಾವು ರಿಸಲ್ಟ್ಸ್ ಅಲ್ಲಿ ನೋಡ್ತಾ ಇರ್ಬೋದು, ಎಷ್ಟು
ಈಗ ಹಾಳಾಗಿದೆ ಹಾಸ್ಪಿಟ್ಲು. ಆ ಹಾಸ್ಪಿಟ್ಲಿಂದ ಹಲವಾರು ರೋಗಿಗಳು ಹಾಸ್ಪಿಟ್ಲ್ ಅನ್ನ ನಂಬ್ಕೊಂಡ್ ಬರ್ತಾರೆ. ಆದ್ರೆ ಆ ಹಾಸ್ಪಿಟ್ಲ್ ಸರಿ ಇಲ್ದಾಗ ಯಾರನ್ನ ನಂಬ್ಕೊಂಡು ಹೋಗ್ಬೇಕಂತಂದು ಗೊತ್ತಾಗದಂತ ಆಗ್ತಾ ಇದೆ ಸಾರ್ವಜನಿಕರಿಗೆ. ಇದನ್ನ ಆದಷ್ಟು ಬೇಗ ಅಧಿಕಾರಿಗಳು ಸರಿಪಡಿಸ್ಬೇಕಂತಂದ್ ಹೇಳಿ ಈಡನ್ ಸಂಸ್ಥೆನ ಮನವಾಗಿರುತ್ತೆ ಅಂತಂದೇ ಹೇಳ್ಬೋದು ರಾಧಿಕಾ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ಗಮನಕ್ಕೆ ತಗೊಂಡ್ ಬಂದಿದಾರಾ? ಎಸ್ ರಾಧಿಕಾ, ಈಗಾಗ್ಲೇ ನಾವು ಎಷ್ಟು ಬಾರಿ ಒಂದು ಎರಡರಿಂದ ಮೂರು ಸಾರಿ ನಾವು THOಗೆ ಗಮನಕ್ಕೆ ತಂದಿದ್ವಿ. ಸರ್ ದಯಮಾಡಿ ಅದನ್ನ ಸರಿಪಡಿಸಿ ಅಂತಂದೇಳಿ. ಆದ್ರೂ ನೋಡೋಣ ಬಸವರಾಜ, ನಮ್ಮಲ್ಲಿ ಅದು ಇಲ್ಲ ಇದು ಇಲ್ಲ ಅನ್ನೋ ನೆಪ ಮಾತ್ರ ಉತ್ತರ ಹೇಳ್ತಾ ಇದಾರೆ. ಆದ್ರೆ ಇದನ್ನ ನೆಪ ಮಾತ್ರ ಉತ್ತರ ಹೇಳೋದ್ ಬಿಟ್ಟು ಸರಿಪಡಿಸುವಂತ ಕೆಲಸ ನಡೀತಾ ಇಲ್ಲ ಇವತ್ತವರೆಗಾದ್ರೂ. ಯಾಕೆ ಅಂತಂದ್ರೆ ಅಲ್ಲಿ 6 ಬೆಡ್ಗಳಿರುವಂತ ಒಂದು ಸಾರ್ವಜನಿಕ ಆಸ್ಪತ್ರೆ ಅದು. ಯಾವಾಗ ಯಾರ ತಲೆ ಮೇಲೆ ಯಾವ ಗಾತ್ರದ ಏನು ಪದಾರ್ಥ ಬೀಳುತ್ತೋ ಗೊತ್ತಿಲ್ಲ ಅಲ್ಲಿ. ಯಾಕೆ ಅಂತಂದ್ರೆ ಮೇಲೆ ಚಾವಣಿ ಈಗಾಗ್ಲೇ ಯಾರ ತಲೆ ಮೇಲೆ ಕುಸಿದು ಬೀಳ್ಬೇಕು ಅಂತಂದೇಳಿ ಕಾದು ಕುಳಿತಂತೆ ಇದೆ. ಜವರಾಯ ಅದೇ ಹಾಸ್ಪಿಟ್ಲ್ ಅಲ್ಲೇ ನೆಲೆಸಿದ್ದಾನೆ ಅಂತಂದೇ ಹೇಳ್ಬೋದು. ಧನ್ಯವಾದ ಬಸವರಾಜ್ ತಮ್ಮೆಲ್ಲ ಮಾಹಿತಿಗಾಗಿ. ಏನೋ ಆರೋಗ್ಯ ಕೇಂದ್ರವು ಶಿಥಿಲಾವಸ್ಥೆಗೆ ತಲುಪಿದೆ, ಟ್ರೀಟ್ಮೆಂಟ್ ಸರಿಯಾಗಿ ಸಿಗ್ತಾ ಇಲ್ಲ, ಹೆಸರಿಗೆ ಮಾತ್ರ ಆಸ್ಪತ್ರೆ ಆಗಿದೆ, ಆದ್ರೆ ಬರುವಂತಹ ರೋಗಿಗಳಿಗೆ ಸರಿಯಾದ ಚಿಕಿತ್ಸೆ ಸಿಗ್ತಾ ಇಲ್ಲ, ಸೌಲಭ್ಯ ಸಿಗ್ತಾ ಇಲ್ಲ. ಇದೀಗ ಬಹಳಷ್ಟು ಆಕ್ರೋಶಕ್ಕೆ ಕೂಡ ಕಾರಣವಾಗ್ತಿದೆ. ಯಾವಾಗ ಬಿದ್ದರೆ ಹೆಂಗೆ ಮಾಡ್ತೀರಮ್ಮ ಹೇಳ್ರಿ ಬ್ರದರ್, ಕೇಳಲ್ವಾ ನೀವು? ಹಾಸ್ಪಿಟ್ಲ್ ಹೆಂಗೆ ಐತಿ? ಚೆನ್ನಾಗೈತ್ರಾ? ಹಾಂ, ಎಲ್ಲ ವೀಕ್ ಆಗಿದಾವೆ. ಅಂದರೆ ಟ್ರೀಟ್ಮೆಂಟ್ ಚೆನ್ನಾಗೈತೆ. ಮಾಡ್ತಾರೆ ಅವರು. ಹಾಗೆ ಆಯ್ತು, PW ಇಂದ ಮಾಡಿದ್ರು. ಆಮೇಲೆ RCC. ಹಾಂ, ನಾವು ಬರ್ಲಾಪುರಿಂದ ಬಂದ್ರಾ? ಹಾಸ್ಪಿಟ್ಲ್ ಬೀಳಂಗೈತಿ ಇದು. ಹಾಂ, ಯಾವಾಗ ಬಿದ್ದರೆ ಹೆಂಗೆ ಮಾಡ್ತೀರಮ್ಮ ಹೇಳ್ರಿ ಬ್ರದರ್, ಕೇಳಲ್ವಾ ನೀವು? ಹಾಸ್ಪಿಟ್ಲ್ ಹೆಂಗೆ ಐತಿ? ಚೆನ್ನಾಗೈತ್ರಾ? ಹಾಂ, ಎಲ್ಲ ವೀಕ್ ಆಗಿದಾವೆ. ಅಂದರೆ ಟ್ರೀಟ್ಮೆಂಟ್ ಚೆನ್ನಾಗೈತೆ. ಮಾಡ್ತಾರೆ ಅವರು. ಹಾಗೆ ಆಯ್ತು. ಹಾಂ, ನಾವು ಬರ್ಲಾಪುರಿಂದ ಬಂದ್ರಾ? ಹಾಸ್ಪಿಟ್ಲ್ ಬೀಳಂಗೈತಿ ಇದು. ಹಾಂ, ಯಾವಾಗ ಬಿದ್ದರೆ ಹೆಂಗೆ ಮಾಡ್ತೀರಮ್ಮ ಹೇಳ್ರಿ ಬ್ರದರ್, ಕೇಳಲ್ವಾ ನೀವು? ಹಾಸ್ಪಿಟ್ಲ್ ಹೆಂಗೆ ಐತಿ? ಚೆನ್ನಾಗೈತ್ರಾ? ಹಾಂ, ಬೆಣ್ಣೆಕಲ್ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸರ್. ಹೌದಾ? ಬಟ್ ಎಲ್ಲ ಶಿಥಿಲಗೊಂಡಿದೆ, ಚಕ್ಕೆ ಎಲ್ಲ ಉದುರುತ್ತಾ ಇದೆ. ಮೊನ್ನೆ ಬಂದಿದ್ದು ರೀಸೆಂಟ್ ಆಗಿ ಒಂದು 3-4 ತಿಂಗಳು ಕೂಡ ಆಗಿಲ್ಲ. ಓಕೆ, ಮಾಡಿದ್ದಾರೆ ಆದ್ರೂ ಅದನ್ನ ಕ್ಲೀನ್ ನೀಟಾಗಿ ಮಾಡಿದ ಕಾರಣಕ್ಕೆ ಸ್ವಲ್ಪ ಜಾಗದಲ್ಲಿ ಶೀತಲಗೊಂಡಿದೆ. ಅದು ಮತ್ತು ನಾನು ಅದು ಡೆಮಾಲಿಶ್ ಹೊಸ ಬಿಲ್ಡಿಂಗ್ ಗೆ ಹೊಸ ಜಾಗಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಓಕೆ, ಈಗ ಅಲ್ಲಿವರೆಗೂ ಇದೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿಬೇಕಾ ಅಂತ? ಅಂದ್ರೆ ಯಾವ್ದೋ ಒಂದು ರೂಮ್ ಮೂಲೆಯಲ್ಲಿ ಇರ್ತಕ್ಕಂಥ ಸ್ಟೋರೇಜ್ ರೂಮ್ ಆತರ ಇದೆ. ಯಾವ್ದೋ ಮೇಜರ್ ಬಿಲ್ಡಿಂಗ್ ಗೆ ಏನು ತೊಂದರೆ ಇಲ್ಲ, ವರ್ಕಿಂಗ್ ಪ್ಲೇಸ್ ಅಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ನೀವು ಕೂಡ ಅದೇ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಂತದಲ್ವಾ? ಹೌದು ಮೇಡಮ್. ಸೊ ಇದನ್ನ ಸರಿಪಡಿಸ್ಬೇಕಲ್ವಾ? ಯಾಕಂದ್ರೆ 100 ರೋಗಿಗಳು ದಿನನಿತ್ಯ ಬರ್ತಾ ಇದ್ದಾರೆ, ಅದು ಆಸ್ಪತ್ರೆ. ಹೌದು ಮೇಡಮ್, ನಾನು ಅದ್ರ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಅದನ್ನೇ ಮಾಡ್ತಾ ಇದ್ದೇನೆ ಮೇಡಮ್, ಮಾಡಿಸ್ತಾ ಇದ್ದೀನಿ. ಓಕೆ, ಎಷ್ಟು ದಿನದಲ್ಲಿ ಇದನ್ನ ಸರಿಪಡಿಸಬಹುದು ಸರ್? ಸರಿಪಡಿಸಿದೀವಿ ಮೇಡಮ್, ಅದು ಏನು ತೊಂದರೆ ಇಲ್ಲ. ಈ ವರ್ಕಿಗೆ ಜನರಿಗೆ ಏನು ಹಾರ್ಮ್ ಆಗದ ರೀತಿಯಲ್ಲೇ ಇದೆ ಅದು ಬಿಲ್ಡಿಂಗು. ಯಾವುದೇ ಒಂದು ಸಮಸ್ಯೆ ಆಗದ ರೀತಿಯಿಂದನೇ ಇದೆ ಬಿಲ್ಡಿಂಗು. ಯಾವ್ದೋ ಒಂದು ಮೂಲೆಯಲ್ಲಿ ಮಾತ್ರ ಶೀತಲಗೊಂಡಿರೋದು ಕಾರಣಕ್ಕಷ್ಟೇ. ಬಟ್ ಅದಕ್ಕೆ ಜನಕ್ಕೆ ಆಗ್ಲಿ ತೊಂದರೆ ಆಗ್ಲಿ ಟ್ರೀಟ್ಮೆಂಟ್ ಆಗ್ಲಿ ಯಾವುದೇ ಒಂದು ಸಮಸ್ಯೆ ಆಗಲ್ಲ, ಆ ರೀತಿನೇ ಇದೆ. ಅದು ನೋಡೇ ನಾನು ಸುಮ್ಮನೆ ಇದ್ದೀನಿ. ಬಟ್ ಆದ್ರೆ ನೆಕ್ಸ್ಟ್ ಪ್ರೊಸೆಸ್ ಏನು, ಈಗ ನೆಕ್ಸ್ಟ್ ಈಗ KKRDB ಇದರಲ್ಲಿ ಮಾಡ್ಕೊಡ್ತೀವಿ ಅಂತ MLA ಸರ್ ಕೂಡ ಹೇಳಿದ್ದಾರೆ. ಅದನ್ನ ಕೂಡ ಪ್ರೊಸೆಸ್ ನಡೆಸ್ತಾ ಇದೀವಿ. ನೋಡ್ಬೇಕು ಮೇಡಮ್ ಇದು ನೆಕ್ಸ್ಟ್. ಆಮೇಲೆ ಅದನ್ನ ಅಲ್ಲದೆ ಹಳೆ ಬಿಲ್ಡಿಂಗ್ ಆಗಿರೋದ್ರಿಂದ ಹೊಸ ಬಿಲ್ಡಿಂಗ್ ಜಾಗಕ್ಕೆ ಅಪ್ರೋಚ್ ಮಾಡಿದೀನಿ ಮೇಡಮ್. ಹೊಸ ಬಿಲ್ಡಿಂಗ್ ಜಾಗ ಸಿಕ್ಕಿದೆ. ನೋಡ್ಬೇಕು ಮೇಡಮ್, ನೆಕ್ಸ್ಟ್ ಇಯರ್ ಅಷ್ಟೇ ಹೊಸ ಬಿಲ್ಡಿಂಗ್ ಮೋಸ್ಟ್ ಪ್ರಾಬಬ್ಲಿ ಆಗ್ಬೋದು ಮೇಡಮ್. ಓಕೆ, ಈಗ ಜೊತೆಗೆ ಬರುವಂತಹ ರೋಗಿಗಳಿಗೆ ಸರಿಯಾದ ಸಮಯಕ್ಕೆ ಚಿಕಿತ್ಸೆ ಸಿಗ್ತಾ ಇದೆಯಾ? ಅದ್ರದ್ದೇನು ಸಮಸ್ಯೆಗಳಿಲ್ವಾ?
ಇಲ್ಲ 100% ಸಿಗ್ತದೆ. ಓಕೆ ಓಕೆ ಸರ್, ಧನ್ಯವಾದ ಈಡನ್ಸ್ ಪಾಯಿಂಟ್ ಜೊತೆ ಮಾತನಾಡಿದ್ದಕ್ಕೆ ಪ್ರವೀಣ್ ಅವರೇ. ಏನು THO ಪ್ರವೀಣ್ ಅವರು ಈಡನ್ಸ್ ಪಾಯಿಂಟ್ ಜೊತೆ ಮಾತನಾಡ್ತಾ ಇದ್ರು. ಇದಕ್ಕೆ ಸಂಬಂಧಪಟ್ಟಂತೆ ನನ್ನ ಗಮನಕ್ಕೆ ಬಂದಿದೆ, ನಾನು ಕೂಡ ಅದನ್ನ ಗಮನದಲ್ಲಿ ಇಟ್ಕೊಂಡಿದ್ದೀನಿ. ಈಗ ಏನ್ ಮೇಲ್ಚಾವಣಿ ಇದೆ ಅದನ್ನ ಸರಿಪಡಿಸೋ ಕೆಲಸವನ್ನ ಮಾಡಿದೀವಿ. ಆದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದ್ 3-4 ತಿಂಗಳಲ್ಲಿ ಹೊಸ ಬಿಲ್ಡಿಂಗ್ ಗೆ ನಾನು ಈಗಾಗ್ಲೇ ಮನವಿ ಮಾಡಿದೀನಿ. ಅದಕ್ಕೆ ಸಂಬಂಧಪಟ್ಟಂತೆ ಈಗ MLA ಕೂಡ ಸ್ಪಂದಿಸಿದ್ದಾರೆ. ಈಗ ಮುಂದಿನ ದಿನಗಳಲ್ಲಿ ಹೊಸ ಬಿಲ್ಡಿಂಗ್ ಅನ್ನ ಮಾಡುವಂತ ಎಲ್ಲಾ ಯೋಜನೆಗಳನ್ನ ನಾವು ಹಾಕೊಂಡಿದೀವಿ ಅನ್ನೋ ಒಂದು ಮಾತನ್ನ ಕೂಡ ಈಡನ್ಸ್ ವಾಹಿನಿಗೆ ಪ್ರವೀಣ್ ಅವರು ಹೇಳಿದ್ದಾರೆ. ಬರ್ಲಾಪುರಿಂದ ಬಂದ್ರ ಹಾಸ್ಪಿಟ್ಲ್ ಬೀಳಂಗೈತಿ ಇದು. ಯಾವಾಗ ಬಿದ್ದರೆ ಹೆಂಗೆ ಮಾಡ್ತೀರಮ್ಮ ಹೇಳ್ರಿ ಬ್ರದರ್, ಕೇಳಲ್ವಾ ನೀವು? ಹಾಸ್ಪಿಟ್ಲ್ ಹೆಂಗೆ ಐತಿ? ಚೆನ್ನಾಗೈತ್ರಾ? ಹಾಂ, ಎಲ್ಲ ವೀಕ್ ಆಗಿದಾವೆ. ಅಂದರೆ ಟ್ರೀಟ್ಮೆಂಟ್ ಚೆನ್ನಾಗೈತೆ. ಮಾಡ್ತಾರೆ ಅವರು. ಹಾಗೆ ಆಯ್ತು PWD ಇಂದ ಮಾಡಿದ್ರು, ಆಮೇಲೆ RCC. ಕೇಳಲ್ರಿ, ನಾವು ಕೊಲ್ಲಾಪುರಿಂದ ಬಂದೀವಿ. ಬರ್ಲಾಪುರಿಂದ ಬಂದ್ರ ಹಾಸ್ಪಿಟ್ಲ್ ಬೀಳಂಗೈತಿ ಇದು. ಯಾವಾಗ ಬಿದ್ದರೆ ಹೆಂಗೆ ಮಾಡ್ತೀರಮ್ಮ ಹೇಳ್ರಿ ಬ್ರದರ್, ಕೇಳಲ್ವಾ ನೀವು? ಹಾಸ್ಪಿಟ್ಲ್ ಹೆಂಗೆ ಐತಿ? ಚೆನ್ನಾಗೈತ್ರಾ? ಹಾಂ, ಎಲ್ಲ ವೀಕ್ ಆಗಿದಾವೆ. ಅಂದರೆ ಟ್ರೀಟ್ಮೆಂಟ್ ಚೆನ್ನಾಗೈತೆ. ಮಾಡ್ತಾರೆ ಅವರು. ಹಾಗೆ ಆಯ್ತು. ಕೇಳಲ್ರಿ, ನಾವು ಕೊಲ್ಲಾಪುರಿಂದ ಬಂದೀವಿ. ಬರ್ಲಾಪುರಿಂದ ಬಂದ್ರ ಹಾಸ್ಪಿಟ್ಲ್ ಬೀಳಂಗೈತಿ ಇದು. ಯಾವಾಗ ಬಿದ್ದರೆ ಹೆಂಗೆ ಮಾಡ್ತೀರಮ್ಮ ಹೇಳ್ರಿ ಬ್ರದರ್, ಕೇಳಲ್ವಾ ನೀವು? ಹಾಸ್ಪಿಟ್ಲ್ ಹೆಂಗೆ ಐತಿ? ಚೆನ್ನಾಗೈತ್ರಾ? ಹಾಂ, ಎಲ್ಲ ವೀಕ್ ಆಗಿದಾವೆ. ಅಂದರೆ ಟ್ರೀಟ್ಮೆಂಟ್ ಚೆನ್ನಾಗೈತೆ. ಮಾಡ್ತಾರೆ ಅವರು. ಹಾಗೆ ಆಯ್ತು PWD ಇಂದ ಮಾಡಿದ್ರು, ಆಮೇಲೆ RCC ಹಾಕಿದ್ರು. ಕೇಳಲ್ರಿ, ನಾವು ಕೊಲ್ಲಾಪುರಿಂದ ಬಂದೀವಿ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಆಸ್ಪತ್ರೆಯ ಸ್ಥಿತಿಗತಿ ಹೇಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಬಸವರಾಜ್ ಒಂದು ವಾಕ್ ಥ್ರೂ ನಡೆಸಿದ್ದಾರೆ, ಬನ್ನಿ ನೋಡೋಣ. ಚೆನ್ನಾಗೈತ್ರಾ? ಎಸ್ ವೀಕ್ಷಕರೇ, ನಾವು ಇವತ್ತು ಬೆಣಕಲ್ ಸಾರ್ವಜನಿಕ ಆಸ್ಪತ್ರೆ ಹತ್ರ ಇದ್ದೀವಿ. ಇವತ್ತು ಬೆಣಕಲ್ ಸಾರ್ವಜನಿಕ ಆಸ್ಪತ್ರೆ ಯಾವಾಗ ಕುಸಿದು ಬೀಳುತ್ತೆ ಅಂತಂದೇಳಿ ತಿಳಿದು ಬರ್ತಾ ಇಲ್ಲ. ಯಾಕೆ ಅಂತಂದರೆ ಚಾವಣಿಗಳು ಕುಸಿದು ಬೀಳುವಂಥ ತೊಂದರೆ ಇಲ್ಲಿದ್ದಾವೆ. ಇಲ್ಲಿ ಬರುವಂಥ ಸಾರ್ವಜನಿಕರಿಗೆ ಯಾವಾಗ ಸಾವು ಕಾದಿದೆ ಅಂತ ಗೊತ್ತಾಗ್ತಾ ಇಲ್ಲ. ಯಾಕೆ ಅಂತಂದರೆ ಚಾವಣಿಗಳು ಕುಸಿದು ಬೀಳುವಂಥ ಪರಿಸ್ಥಿತಿ ಇದ್ದರೂ ಸಹ ಯಾವುದೇ ಅಧಿಕಾರಿಗಳು THO ಆಗಿರ್ಬೋದು, DHO ಆಗಿರ್ಬೋದು, ಇದರ ಬಗ್ಗೆ ಸರಿಯಾದ ಕ್ರಮ ಯಾವಾಗ ತೆಗೆದುಕೊಳ್ತಾರೆ? ಈ ಏನು ಶೀತಲಗೊಂಡಿರ್ತಕ್ಕಂಥ ಏನು ಬಿಲ್ಡಿಂಗನ್ನು ಯಾವಾಗ ಸರಿ ರೀತಿಯಲ್ಲಿ ತರ್ತಾರೆ ಅಂತಂದು ಗೊತ್ತಾಗ್ತಾ ಇಲ್ಲ. ಏನು ಯಾರಾದರೂ ಸತ್ತ ಮೇಲೆ ಈ ಮೃತಪಟ್ಟ ಮೇಲೆ ಏನು ಈ ಬಿಲ್ಡಿಂಗ್ ಸರಿ ಮಾಡ್ತಾರೋ ಎಂಬ ಪ್ರಶ್ನೆ ಕಾಡ್ತಾ ಇದೆ. ಈಗ ನಾನು DHO ನೋಡ್ತಾ ಹೋಗೋಣ ಹಾಸ್ಪಿಟ್ಲ್ ಒಳಗಡೆ ಯಾವ ಥರ ಇದೆ ಅಂತಂದು. ಬನ್ನಿ. ಎಸ್ ವೀಕ್ಷಕರೇ, ನಾವು ಇವತ್ತು ಬೆಣಕಲ್ ಸಾರ್ವಜನಿಕ ಆಸ್ಪತ್ರೆ ಹತ್ರ ಇದ್ದೀವಿ. ಇವತ್ತು ಬೆಣಕಲ್ ಸಾರ್ವಜನಿಕ ಆಸ್ಪತ್ರೆ ಯಾವಾಗ ಕುಸಿದು ಬೀಳುತ್ತೆ ಅಂತಂದೇಳಿ ತಿಳಿದು ಬರ್ತಾ ಇಲ್ಲ. ಯಾಕೆ ಅಂತಂದರೆ ಚಾವಣಿಗಳು ಕುಸಿದು ಬೀಳುವಂಥ ತೊಂದರೆ ಇಲ್ಲಿದ್ದಾವೆ. ಇಲ್ಲಿ ಬರುವಂಥ ಸಾರ್ವಜನಿಕರಿಗೆ ಯಾವಾಗ ಸಾವು ಕಾದಿದೆ ಅಂತ ಗೊತ್ತಾಗ್ತಾ ಇಲ್ಲ. ಯಾಕೆ ಅಂತಂದರೆ ಚಾವಣಿಗಳು ಕುಸಿದು ಬೀಳುವಂಥ ಪರಿಸ್ಥಿತಿ ಇದ್ದರೂ ಸಹ ಯಾವುದೇ ಅಧಿಕಾರಿಗಳು THO ಆಗಿರ್ಬೋದು, DHO ಆಗಿರ್ಬೋದು, ಇದರ ಬಗ್ಗೆ ಸರಿಯಾದ ಕ್ರಮ ಯಾವಾಗ ತೆಗೆದುಕೊಳ್ತಾರೆ? ಈ ಏನು ಶೀತಲಗೊಂಡಿರ್ತಕ್ಕಂಥ ಏನು ಬಿಲ್ಡಿಂಗನ್ನು ಯಾವಾಗ ಸರಿ ರೀತಿಯಲ್ಲಿ ತರ್ತಾರೆ ಅಂತಂದು ಗೊತ್ತಾಗ್ತಾ ಇಲ್ಲ. ಏನು ಯಾರಾದರೂ ಸತ್ತ ಮೇಲೆ ಈ ಮೃತಪಟ್ಟ ಮೇಲೆ ಏನು ಈ ಬಿಲ್ಡಿಂಗ್ ಸರಿ ಮಾಡ್ತಾರೋ ಎಂಬ ಪ್ರಶ್ನೆ ಕಾಡ್ತಾ ಇದೆ. ಈಗ ನಾನು DHO ನೋಡ್ತಾ ಹೋಗೋಣ ಹಾಸ್ಪಿಟ್ಲ್ ಒಳಗಡೆ ಯಾವ ಥರ ಇದೆ ಅಂತಂದು. ಬನ್ನಿ.
THO ಪ್ರವೀಣ್ ಅವ್ರನ್ನು ಕೂಡ ಮಾತನಾಡಿಸ್ತೋ. ಅವರು ಕೂಡ ಹೇಳಿರುವಂತದ್ದು, ಈಗ ಇದು ನನ್ನ ಗಮನಕ್ಕೆ ಬಂದಿದೆ, ನಾನು ಆಲ್ರೆಡಿ ಅದನ್ನ ಸರಿಪಡಿಸೋ ಎಲ್ಲಾ ಕೆಲಸಗಳನ್ನ ಮಾಡಿದೀನಿ. ಈಗ ಅದು ಶಾಶ್ವತ ಪರಿಹಾರ ಕಲ್ಪಿಸ್ಬೇಕು ಅಂತ ಅಂದ್ರೆ ಹೊಸ ಬಿಲ್ಡಿಂಗ್ ಆಗಬೇಕು. ಸೊ ಆ ಹೊಸ ಬಿಲ್ಡಿಂಗ್ ಕೂಡ ನಾನು ಈಗಾಗ್ಲೇ ಮನವಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ MLA ಅವರು ಕೂಡ ಸ್ಪಂದಿಸಿದ್ದಾರೆ. ಇನ್ನೊಂದು 3-4 ತಿಂಗಳುಗಳಲ್ಲಿ ನಾನು ಹೊಸ ಬಿಲ್ಡಿಂಗ್ ಅನ್ನ ಮಾಡಿಸುವಂತ ಎಲ್ಲಾ ಕೆಲಸವನ್ನ ಮಾಡ್ತೀನಿ ಅನ್ನೋ ಒಂದು ಭರವಸೆಯನ್ನ THO ಅವರು ಕೊಟ್ಟಿರುವಂತದ್ದು. ನೋಡೋಣ ಇದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಕ್ರಮ ಕೈಗೊಳ್ಳುತ್ತಾರೆ, ಎಷ್ಟು ಬೇಗ ಈ ಆಸ್ಪತ್ರೆ ಹೊಸ ಆಸ್ಪತ್ರೆಯನ್ನ ಕಟ್ಟಿಸ್ತಾರೆ ಅಂತ. ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದರೆ ಯಾವ ಅಕಾಡೆಮಿಗೆ ಹೋಗಬೇಕು, ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋಂಥದ್ರ ಮಾಹಿತಿನ ನಿಮಗೆ ನೀಡ್ತಾ ಇದ್ದೀವಿ. ನಮ್ಮ ಸಂಸ್ಥೆ ಎಕ್ಸೆಲ್ ಅಕಾಡೆಮಿಕ್ ಸಂಸ್ಥೆ 15 ವರ್ಷದಿಂದ ನೀಟ್ ಮತ್ತು CET JEE ಕೋಚಿಂಗ್ ಕೊಡ್ತಾ ಬರ್ತಾ ಇದ್ದೀವಿ. ನಂಬರ್ 1 ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ. ಅಂದರೆ ಇಂಡಿಯಾದ ನಂಬರ್ 1 ಫ್ಯಾಕಲ್ಟೀಸ್. ನಾವು ನೀಟ್ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ ಮತ್ತು CET ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಕ್ರ್ಯಾಶ್ ಕೋರ್ಸ್ನ ಸೆಕೆಂಡ್ PUC ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ. ಸೆಕೆಂಡ್ PUC ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಪ್ರತಿದಿನ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ. ಅದು ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಹಾಸ್ಟೆಲ್, ಒಂದೇ ಕಡೆ ಕೋಚಿಂಗ್. ಮಕ್ಕಳು ಒಂದ್ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗಬೇಕು. ಆ ಥರ ವ್ಯವಸ್ಥೆ ಮಾಡಿರ್ತೀವಿ. ತೆಲಂಗಾಣ, ಆಂಧ್ರ, ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ 1 ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ. ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ಮಾದರಿ ಎಕ್ಸಾಮ್ನ ಒಂದು 15-20 ಎಕ್ಸಾಮ್ ಕೊಡ್ತೀವಿ ನಾವು.